ಸರ್ ಈಗಷ್ಟೇ MLCಗಳ ಜೊತೆ ಮೀಟಿಂಗ್ ನಡೆಸಿದ್ವಿ, ಏನು ಸರ್? ಅವರೆಲ್ಲ ಈ ಅಸೆಂಬ್ಲಿ ಕೌನ್ಸಿಲ್ ಇದೆಯಲ್ಲ, ಹಾಂ ಸರ್. ಈ ಕೌನ್ಸಿಲ್ ಚೇರ್ಮನ್ ಮಾಡಲೇಬೇಕು ನಮ್ಮ ಪಾರ್ಟಿಯಿಂದ ಅಂತೇಳಿ ಅವರೆಲ್ಲ ಬಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಹಿಂದೆ ನಾವು ಮೂವ್ ಮಾಡಬೇಕಾಯ್ತು, ನಾವು ಸಮ ಇದ್ದೀವಿ, ಒಂದೇ ಶಾರ್ಟೇಜ್ ಇದೆ. ಆ ಗಾಯತ್ರಿ ಶಾರ್ಟ್ ಅಂದ್ಕೊಂಡು ಕೋರ್ಟ್ಗೆ ಹಾಕಿದ್ರೆ ನಾವು ಗೆದ್ದಿದ್ದೀವಿ, ಗೆದ್ದದೇ ಇದ್ದೀವಿ. ಅದನ್ನು ಕೋರ್ಟಲ್ಲಿ ನೀವು ಆದೇಶ ಮಾಡಿಸಿದ್ರೆ ನಮಗೆ ಮೆಜಾರಿಟಿ ಇದೆ. ಯಾರಾಗ ಒಬ್ಬರನ್ನ ಮಾತಾಡ್ಬಿಟ್ಟು ನೀವು ಮಾಡಿಸ್ಬಿಡಿ ಅಂತ ಅಂದ್ಬಿಟ್ಟು ಅವರೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಕೌನ್ಸಿಲ್ ಚೇರ್ಮನ್ನು, ಡೆಪ್ಟಿ ಚೇರ್ಮನ್ ಯಾಕೆ ಹಂಗೆ ಇದ್ದೀವಿ ಅಂತ ಭಾಳ ರಿಕ್ವೆಸ್ಟ್ ಇದೆ. ಸರ್ ಇವತ್ತು ಮಧ್ಯಾಹ್ನ ಕೆಲವು ಸಚಿವರು, ಶಾಸಕರು, MLCಗಳು ಡೆಲ್ಲಿಗೆ ಹೋಗಿದ್ದಾರೆ ಸರ್. ಸುಮಾರು 15 ಜನ ಹೋಗಿದ್ದಾರೆ. ಗೊತ್ತಿಲ್ಲ ನನಗೆ, ಅಷ್ಟು ಅನುಭವ ಇಲ್ಲ, ನನಗೆ ಗೊತ್ತಿಲ್ಲ. ಯಾರು ನನ್ನ ಕೇಳಿಲ್ಲ, ನನಗೆ ಗೊತ್ತೂ ಇಲ್ಲ ವಿಚಾರ. ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಸರ್. ನನಗೆ ಗೊತ್ತಿಲ್ಲ ಸರ್. ಇವತ್ತು ಸರ್ಕಾರಕ್ಕೆ 2.5 ವರ್ಷ ಆಯಿತು. ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್. ನನಗೆ ಗೊತ್ತಿಲ್ಲ, ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ. ಈಗೂ ನಾನು ಸ್ನಾನನೂ ಮಾಡಿಲ್ಲ. ಹಾಸ್ಪಿಟ್ಲಿಗೆ ಯಾರೋ ನನ್ನ ಫ್ರೆಂಡ್ ಒಬ್ಬರಿಗೆ ತೊಂದರೆ ಆಗಿತ್ತು, ಸ್ವಲ್ಪ ನೋಡೋಕ್ಕೆ ಹಾಸ್ಪಿಟ್ಲಿಗೆ. ಸರ್ ಇವತ್ತು CM ಅವರು ನಾನು 5 ವರ್ಷನೂ ನಾನೇ CM ಆಗಿರ್ತೀನಿ ಅಂತ ಮೈಸೂರಲ್ಲಿ ಹೇಳಿದ್ದಾರೆ. ಸರ್ಕಾರಕ್ಕೂ ಏನೋ ಆಗಲ್ಲ ಅಂತ. ಭಾಳ ಸಂತೋಷ. ಯಾರಿಲ್ಲ ಅಂತ ಹೇಳಿದ್ರು. ನಾವು ಯಾರು ಅವರು CM ಆಗಿರಲ್ಲ ಅಂತ ಯಾರೂ ಕ್ವಶನ್ ಮಾಡಿಲ್ಲ. ಅವ್ರಿಗೆ CM ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ. ನಿಮ್ಮ ಬೆಂಬಲಿಗರು